ಆಳಂದ ತಾಲೂಕಿನ ತಡಕಲ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 25 ಲಕ್ಷ ರೂಪಾಯಿಯ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಆಗಿದೆ. ಇದರ ಬಗ್ಗೆ ಸರಿಯಾದ ತನಿಖೆಯನ್ನ ಮಾಡಬೇಕು ಅಂತ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಂದ್ರ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ಇದರ ಬಗ್ಗೆ ಸೂಕ್ತವಾದ ತನಿಖೆಯಾಗಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹವನ್ನು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾಧ್ಯಮ ಮಿತ್ರರಿಗೆ ನಮ್ಮ ನಮಸ್ಕಾರಗಳು. ಇವತ್ತು ಪತ್ರಿಕೆಗೋಷ್ಠಿ ಉದ್ದೇಶ ಏನಪ್ಪ ಅಂತಂದರೆ 2024-25 ಸಾಲಿನ ಏನು ಪಂಚಾಯತಿಯಲ್ಲಿ ತಡಕಲ್ ಪಂಚಾಯತಿ ಗ್ರಾಮದಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಅಮೃತ ಯೋಜನೆ ಅಡಿಯಲ್ಲಿ ಇವತ್ತೇನು 25 ಲಕ್ಷ ರೂಪಾಯಿ ಮಂಜೂರ್ ಪಟೇಲ್ ಅನ್ನಂಥ PDO ಇದ್ದರು. ಅವ್ರು ಏನಪ್ಪ ಅಂತಂದ್ರೆ ಪಂಚಾಯತಿಯಲ್ಲಿ ಅವ್ಯವಹಾರ ಮಾಡಿ ಆ ದುಡ್ಡನ್ನು ದುರುಪಯೋಗ ಮಾಡಿಕೊಂಡ್ರು ಅಂತ ಹೇಳಿಕ್ಕೆ ನಾವು ಇವತ್ತು ಕಲಬುರಗಿ ಪತ್ರಿಕೆಗೋಷ್ಠಿಯಲ್ಲಿ ನಾವು ಬಂದಿದ್ದೀವಿ. ಅದು ಸುಮಾರಾಗಿ 2 ವರ್ಷ ಆಯಿತು. ಇವತ್ತಿನ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆ ದುರುಪಯೋಗದ ಹಣವನ್ನು ಇವತ್ತೇನು ದುರುಪಯೋಗ ಮಾಡಿಕೊಂಡ್ರ ಅದು ಏನು ಅಧಿಕಾರಿ ಇರ್ತಾರ ಶ್ರೀನಿವಾಸ್ ರೆಡ್ಡಿ ಅಂತ ಹೇಳಿ ಅವರಿಗೆ CS ಸರ್ ಅವರು ಅವರಿಗೆ ವಹಿಸ್ತಾರೆ. ಅವರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಆ ನಿಟ್ಟಿನಲ್ಲಿ ಒಂದು ವಾರದ ಒಳಗಡೆ ಮಂಜೂರ್ ಪಟೇಲ್ ಅವರಿಗೆ ಕ್ರಮ ಕೈಗೊಂಡಿಲ್ಲಪ್ಪ ಅಂತಂದ್ರೆ ಅವು 25 ಲಕ್ಷ ರೂಪಾಯಿ ಏನು ಅಮೃತ ಯೋಜನೆ ಅಡಿಯಲ್ಲಿ 25 ಲಕ್ಷ ರೂಪಾಯಿನ ಗುಳುಮ್ ಮಾಡಿದಾರೆ. ಒಂದು ವೇಳೆ ಅದು ಆಗಿದ್ದಿಲ್ಲಪ್ಪ ಅಂತಂದ್ರೆ ನಾವು CS ಸಾಹೇಬ್ರ ಕಚೇರಿ ಎದುರುಗಡೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಜಲ್ದಿ ಏನಪ್ಪ ಅಂತಂದ್ರೆ ಅದು ಆಗಬೇಕು, ಕ್ರಮ ಕೈಗೊಳ್ಳಬೇಕು. ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಹೋದ ವರ್ಷ ಏನು ಉದ್ಯೋಗ ಖಾತ್ರಿ ಬಡ ಕುಟುಂಬ ಏನು ಕೆಲಸ ಮಾಡಿದ್ರು, ಆ ಬಡ ಕುಟುಂಬಗಳಿಗೆ 100 ಹಾಜರಿ ಕೊಡ್ತೇವೆ ಅಂತ ಹೇಳಿ ಇವತ್ತಿನ ದಿನ ಏನಪ್ಪ ಅಂತಂದ್ರೆ 1 ವಾರ 2 ವಾರನೂ ಕೊಡ್ತಾಯಿಲ್ಲ. ಅದು ದುಡ್ಡನ್ನು ಭರ್ತಿ ಕೊಡ್ತಾಯಿಲ್ಲ. ಒಂದೊಂದು ಕುಟುಂಬಕ್ಕೆ ಏನದ 600, 700, 1000 ಇಷ್ಟೇ ಕೊಡ್ತಾಯಿದ್ರು. ಆ ನಿಟ್ಟಿನಲ್ಲಿ 100 ಹಾಜರಿ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಕೂಡ ಬಡ ಕುಟುಂಬಗಳಿಗೆ ಆಗಬೇಕು. ಒಂದು ವೇಳೆ ಆಗಿದ್ದಿಲ್ಲಪ್ಪ ಅಂತಂದ್ರೆ ನಾವು ಒಂದು ಉಗ್ರವಾದ ಮತ್ತೆ ನಾವು CS ಕಚೇರಿ ಸಾಹೇಬ್ರ ಎದುರುಗಡೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಗ್ರಾಮ ಪಂಚಾಯತಿ ಸದಸ್ಯ, ತಡಕಲ್. ನಮಸ್ಕಾರ. ಅಧಿಕಾರಿಗಳು ನಾವು ಇದು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಂತಾರೆ. ಈಗ ಬಂದು ಬರುವಂಥ ದಿನಗಳಲ್ಲಿ ನಾವು CS ಸಾಹೇಬರಿಗೆ ಭೇಟಿ ಆಗ್ತೀವಿ. ಅವ್ರು ಏನು ಹೇಳ್ತಾರೆ ಕೇಳಬೇಕು ಸರ್. ಇದ್ರ ಬಗ್ಗೆ ನಾವು ಅವ್ರಿಗೆ ಮತ್ತೊಮ್ಮೆ ಭೇಟಿಯಾಗಿ ಇದು 25 ಲಕ್ಷ ಏನು ಗುಳುಮ್ ಆಗ್ಯದ ಪಂಚಾಯತಿಯಲ್ಲಿ ಅದು ಏನದ ಕ್ರಮ ಗಂಡಿಲ್ಲ ಇವತ್ತು ನಾವು ಸಾಹೇಬರಿಗೆ ಭೇಟಿ ಆಗ್ತೀವಿ. ಏನು ಹೇಳ್ತಾರೆ ಕೇಳಬೇಕು ಸರ್.